ನಾ ಈ ಸಭೆಗೆ ಬರೋಕ್ಕಿಂತ ಮುಂಚೆ ಭಾಳ ನನಗೆ ಅನಾರೋಗ್ಯ ಸಮಸ್ಯೆ ಐತೆ ರೀ. ಮತ್ತು ನಾ ಭಾಳ ಹಾಸ್ಪಿಟಲ್ ತೋರಿಸ್ಕೊಂಡ್ರೆ ನಾನು ಈ ಸಭೆಗೆ 2 ತಿಂಗಳ ಮುಂಚೆ ನಾ ಭಾಳ ಅನಾರೋಗ್ಯ ಸಮಸ್ಯೆ ಅಂದ್ರೆ ನನ್ನ ಗರ್ಭಕೋಶದ ಸಮಸ್ಯೆ, ಉಸಿರಾಟದ ತೊಂದರೆ ಕಾಯಿಲೆ ಐತೆ ರೀ. ಭಾಳ ಹಾಸ್ಪಿಟಲ್ ತೋರಿಸ್ಕೊಂಡ್ರೆ ನಾನು ಕೊಲ್ಲಾಪುರ, ಗಡಿಂಗ್ಲಜ, ಗೋಕಾಕ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡ್ರಿ. ನನಗೆ ಅದರಿಂದ ಯಾವುದೂ ನನಗೆ ಬದಲಾವಣೆ ಕಾಣಲಿಲ್ಲ. ಇದು 2 ವರ್ಷ ಹಿಂದ್ಗಡೆ ನನ್ನ ಯಜಮಾನ್ರು ನನಗೆ ಕೊಲ್ಲಾಪುರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಅದು ಉಸಿರಾಟ ತೊಂದರೆ ಕಾಯಿಲೆ ಸಂಬಂಧ ರೀ. ಅಲ್ಲಿ ಮೋಹನ್ ಪೋತ್ದಾರ್ ಅಂತ ಡಾಕ್ಟರ್ಸ್ ಕಡೆ ಕರ್ಕೊಂಡು ಹೋದ್ರಿ, ಸ್ಪೆಷಾಲಿಟಿ ಡಾಕ್ಟರ್ ಕಡೆ. ಅಲ್ಲಿ ಹೋದ್ರಿ ನಾವು. ಅಲ್ಲಿ ಅವ್ರು ನನಗೆಲ್ಲ ಚೆಕಪ್ ಮಾಡಿದ್ರು, ಸ್ಕ್ಯಾನ್ ಮಾಡಿರಿ. ಮತ್ತು ಆ ಡಾಕ್ಟ್ರ್ ಹೇಳಿರಿ ನನಗೆ, ನೀವು 3 ತಿಂಗಳು ಇದು ಕೋರ್ಸ್ ತೊಗೊಳಕಬೇಕು. 3 ತಿಂಗಳು ಕೋರ್ಸ್ ತೊಗೊಂಡು ಬಳಿಕ ಇದನ್ನೆಲ್ಲ ನಿಮ್ಗೆ ಕವರ್ ಆಗ್ತೈತಿ ಉಸಿರಾಟದ ತೊಂದರೆ ಅಂತ ಹೇಳಿರಿ. ಮತ್ತು ಅದು 3 ತಿಂಗಳು ಕೋರ್ಸ್ ಹೆಂಗಿತ್ತಂದ್ರೆ ರೀ, 3 ತಿಂಗಳದಾಗ 36 ಇಂಜೆಕ್ಷನ್ ಇದ್ದು ರೀ. ಅವು 36 ಇಂಜೆಕ್ಷನ್ ತೊಗೊಂಡಿನಿ ನಾನು. ಅಂದರೆ ಭೀ ನಾನು ಎಷ್ಟೇ ಬದಲಾವಣೆ ಆಗಿಲ್ಲ. ಟ್ಯಾಬ್ಲೆಟು ಇಂಜೆಕ್ಷನ್ ತೊಗೊಂಡ್ರಿ. ಅದರಿಂದ ನನ್ನ ಗರ್ಭಕೋಶ ಮೇಲೆ ಎಫೆಕ್ಟ್ ಆಕಾಯಿತು. ಪೀರಿಯಡ್ ಪ್ರಾಬ್ಲಮ್ ಆಕೈತೆ ರೀ. 15 ದಿವಸ 20 ದಿವಸ ಹೆಂಗೆ ಪೀರಿಯಡ್ ಆಕೈತು, ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು ರೀ. ಹಂಗೆ ನಾ 3 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ರಿ. ಅದನ್ನು ಕೈ ನೋವು 36 ಇಂಜೆಕ್ಷನ್ ಮಾಡ್ಕೊಂಡ್ರಿ. 3 ತಿಂಗಳು ತನಕ ಕೈ ನೋವು ಅದು ರೀ. ಅದು ನಾನು ಉಸಿರಾಟದ ತೊಂದರೆ ಕಡಿಮೆ ಆಗಲಿಲ್ಲ ರೀ. ಅದು ಟ್ರೀಟ್ಮೆಂಟ್ ತೊಗೊಂಡು ಒಂದು 2 ದಿವಸ ತನಕ ಅಷ್ಟೇ ನಾ ಸರಿ ಅದಕ್ಕೆ ಮತ್ತು ನಾವು ರಿಪೀಟ್ ಬರೋದು ಖಾಲಿ. ಮತ್ತು ಹಂಗೆ ತ್ರಾಸ ಆಗಕೈತೆ ರೀ. ನಾನು 3 ತಿಂಗಳು ಹಂಗೆ ನಾ ಕೋರ್ಸ್ ಮುಗಿಸಿನ್ರಿ ಅದನ್ನು. ಮತ್ತು ವಾಪಸ್ ನಮ್ಮ ಯಜಮಾನ್ರು ಅನ್ನಕತ್ರ ಮತ್ತು ಹೋಗಿ ತೋರಿಸ್ಕೊಂಬಂದು ಮತ್ತು ಕರ್ಕೊಂಡು ಹೋದ್ರಿ. ಮತ್ತು ವಾಪಸ್ ನಾ ಕೊಲ್ಲಾಪುರ ಹಾಸ್ಪಿಟಲ್ಗೆ ಅಲ್ಲಿ ಹೋದ್ರಿ. ಅಲ್ಲಿ ಫೀ ಹೆಂಗಿತ್ತಂದ್ರೆ ರೀ, ಚೆಕ್ ಮಾಡಿಸ್ಕೊಳಕ್ಕೆ ಅಷ್ಟೇ 800 ರೂಪಾಯಿ ಫೀ ಇತ್ತು ಅಲ್ಲಿ. ಮತ್ತೊಂದು ಸರಿ ನಾವು ಹೋದ್ರಿ. ಅವ್ರು ಡಾಕ್ಟರ್ಸ್ ಅನ್ನಕತ್ತರ ರೀ, ಇದೇ ಟ್ರೀಟ್ಮೆಂಟ್ ನಿಮ್ಗೆ ಏನೂ ಬದಲಾವಣೆ ಆಗಿಲ್ಲ. ಇದೇ ಟ್ರೀಟ್ಮೆಂಟ್ ನೀವು ಕಂಟಿನ್ಯೂ 3 ವರ್ಷ ತೊಗೊಳಕಬೇಕು, ಅಂದ್ರೆ ನಿಮಗೆಲ್ಲ ಕವರ್ ಆಗ್ತೈತೆ ಅಂತ ಹೇಳಿ ನಾವು ಡಾಕ್ಟ್ರುಗಳ. ಮತ್ತು ನಂಗೆ ಅನ್ಸಾಕೈತೆ ರೀ, ನಾವು 3 ತಿಂಗಳು ಇಂಜೆಕ್ಷನ್ ಮಾಡ್ಕೊಂಡ್ರೆ ನಾನು 2 ಕೈ ನೋವು ಆಗಿದಾವು. ಮತ್ತು 3 ವರ್ಷ ಹಂಗೆ ನಾ ಟ್ರೀಟ್ಮೆಂಟ್ ಇದನ್ನು ತೊಗೊಳ್ಳಿ ಅಂತ ನಮ್ಮ ಯಜಮಾನ್ರನ್ನ ಕರ್ಕೊಂಡು ನಾ ಹೋಗಲಿಲ್ಲ ರೀ. ಮತ್ತು ಹಂಗೆ 1 ವರ್ಷ ಕಳೆದೀನಿ ರೀ ನಾನು. ಮತ್ತು ನನ್ನ ಅಕ್ಕ ದೇವ್ರ ಬಗ್ಗೆ ನಾ ದೇವ್ರ ಮೇಲೆ ನಂಬಿಕೆ ಇಟ್ಟೀನಿ ರೀ. ಮತ್ತು ದೇವ್ರ ಮೇಲೆ ನಂಬಿಕೆ ಇಟ್ಟು 8 ತಿಂಗಳು ಆಯ್ತು ರೀ. ನಾನು ಬೇರೆ ಸಭೆಗೆ ಹೋಗ್ತೀನಿ ರೀ. ನಾನು ಅಲ್ಲಿ ಆ ಸಭೆಗೆ ಹೋಗೋದು ಮುಂದೆ 21 ಉಪವಾಸ ಮಾಡೀನಿ ರೀ. ವಾರ ಶುಕ್ರವಾರ ಉಪವಾಸ ಮಾಡ್ತೀನಿ. ಮತ್ತು ಬೆಳಿಗ್ಗೆ ರಾತ್ರಿ 2 ಟೈಮ್ ಪ್ರೇಯರ್ ಮಾಡ್ತೀನಿ. ಮಧ್ಯರಾತ್ರಿ ಅದು ಪ್ರೇಯರ್ ಮಾಡ್ತೀನಿ. ಏನೂ ನನಗೆ ಬದಲಾವಣೆ ಕಾಣಿರಲಿಲ್ಲ ರೀ. ಇಲ್ಲಿ ಬಂದು ನನಗೆ ಈ ಪ್ರೇಯರ್ಗೆ ಬಂದು 2 ತಿಂಗಳು ಆಗಿತ್ತು ರೀ. ಇಲ್ಲಿ ಬಂದು ನನಗೆ 1 ವಾರದಾಗ ನನಗೆ ಉಸಿರಾಟದ ತೊಂದರೆ 180% ಕಡಿಮೆ ಆಗಿತ್ತು ರೀ. ಅದಕ್ಕಾಗಿ ನಾನು ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ. ಮತ್ತು ಏನು ಇಲ್ಲಿ 2 ತಿಂಗಳು ಆತು ನಾ ಈ ಸಭೆಗೆ ಬರತ್ತೇನೆ ರೀ. ಅವತ್ತಿಂದ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ ರೀ. ಅದಕ್ಕಾಗಿ ನಾನು ದೇವ್ರಿಗೆ ಕೋಟಿ ಸ್ತೋತ್ರ ಹೇಳ್ತೀನಿ ರೀ. ಮತ್ತೊಂದು ಹೇಳ್ಬೇಕಂದ್ರೆ ನನ್ನ ಮಗು ಪದೇ ಪದೇ ಇವಂಗೂ ನನ್ನ ಥರನ ತ್ರಾಸ ಆಗ್ತೈತೆ ರೀ. ಶೀತ ಕೆಮ್ಮು ಬರ್ತೈತೆ ರೀ ಪದೇ ಪದೇ. ಅದು ಅವನಿಗೆ ಆಗೈತೆ ರೀ. ಮತ್ತು ಅವು 2 ತಿಂಗಳು ಹಿಂದ್ಗಡೆ ನನ್ನ ಮಗುಗೆ ಹೊಟ್ಟೆ ನೋವು ಇದ್ದೈತೆ ರೀ. ಭಯಂಕರ ಹೊಟ್ಟೆ ನೋವು. ಹೆಂಗಂತಂದ್ರೆ 1-2 ತುತ್ತು ಊಟ ಮಾಡಿದ್ರೆ ಸಾಕ್ರಿ ಅವಾಗ ಮನೆಯೆಲ್ಲ ಓಡಾಡಿ ಆಗ್ತದ್ರಿ. ಅಷ್ಟು ಭಯಂಕರ ಅಂದ್ರೆ ಉಲ್ಟಿ ಆಗ್ತೈತೆ ರೀ. ಒಟ್ಟು ಪಚನಕ್ರಿಯೆ ಆಗ್ತೈತಿ ನಮ್ಗೆ. ಅಷ್ಟು ಭಯಂಕರ ಹೊಟ್ಟೆ ನೋವು ಇತ್ತು. ನಾ ಬ್ರದರ್ ಕಾಲ್ ಮಾಡೀನಿ ರೀ. 2-3 ಸಾರಿ ನಾ ಹಾಸ್ಪಿಟಲ್ಗೆ ಹೋಗಿ ತೊಗೊಂಬೈನಿ ರೀ. ಅವ್ನು ಕಡಿಮೆ ಆಗಲಿಲ್ಲ ರೀ. ನಾ ಬ್ರದರ್ ಕಾಲ್ ಮಾಡಿರಿ. ಬ್ರದರ್ ವಿಡಿಯೋ ಕಾಲ್ ಮಾಡಿ ನೋಡಿರಿ. ಬ್ರದರ್ ಹೇರು ಒಂದು ಕಡೆ ಏನೋ ತ್ರಾಸ ಆಗತ್ತೈತಿ, ಹೋಯ್ರಿ ಸಿಸ್ಟರ್ ದವಾಖಾನೆಗೆ ಹೋಯ್ರಿ ತೋರಿಸ್ಕೊಂಬರ್ರಿ ಅಂತ ಹೇಳಿದ್ರು. ಅವರು ಡಾಕ್ಟ್ರು ಸ್ಕ್ಯಾನ್ ಮಾಡಿ ನೋಡ್ರಿ. ಅವ್ನ ಕಳಿ ಬಾವು ಬಂದಿದ್ದು ರೀ. ಕಳಿ ಬಾವು ಬಂದಿದ್ದು ಅಂತ ಅಡ್ಮಿಟ್ ಮಾಡಾಕಬೇಕು, ಕಡಿಮೆ ಆಗ್ತೈತೆ ಅಂತ ಹೇಳಿ. ಮತ್ತು ನಾ ಬ್ರದರ್ ಕಾಲ್ ಮಾಡಿರಿ. ಹಿಂಗೆ ಅಡ್ಮಿಟ್ ಮಾಡಾತ್ತಾರ ರೀ ಡಾಕ್ಟ್ರುಗಳು, ಏನು ಮಾಡಿದ್ರಿ ಬ್ರದರ್ ಅಂತ ನಾ ಕಾಲ್ ಮಾಡಿರಿ. ಇವ್ರು ಬ್ರದರ್ಗಳು ಅಂದ್ರಿ, ಅಡ್ಮಿಟ್ ನೀವು ಮಾಡಬೇಡ್ರಿ, ನಾ ಪ್ರೇಯರ್ ಮಾಡ್ಕೋತೀನಿ, ನೀವು ಪ್ರೇಯರ್ ಮಾಡಿ ಆಯಿಲ್ ಕ್ರಾಸ್ ಮಾಡಿರಿ, ಅಡ್ಮಿಟ್ ಮಾಡಬೇಡ ಅಂದ್ರಿ. ಇವ್ರು ಬ್ರದರ್ ಇವತ್ತಿನಂಗೆ ಹೇಳಿದ್ದಾರೆ. ನಾವೇನಂಗಂದ್ರೆ ನನ್ನ ಮಗು ಆರಾಮಾಗಿ ಊಟ ಮಾಡಿ ಸ್ಕೂಲಿಗೆ ಹೋದ್ರಿ. ಬ್ರದರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ರೀ. ಮತ್ತು ನಾ ಅವತ್ತು ನನ್ನ ಮಗುನ ಅಡ್ಮಿಟ್ ಮಾಡ್ತೀನಿ ಅಂದ್ರೆ ರೀ, ನಾ ಹಾಸ್ಪಿಟಲ್ಗೆ 20-25 ಸಾವಿರ ರೂಪಾಯಿ ನಾ ದುಡ್ಡು ಹಾಕಬೇಕಾಗಿತ್ತು ರೀ. ಅದೇ ದೇವ್ರು ನಮಗೆ ದುಡ್ಡು ಉಳಿಸಿದಾನು. ಅದಕ್ಕೆ ನನಗೆ ಮನುಷ್ಯನಾಗ ಏನು ಸಾಕೈತೆ ರೀ, ನಮಗೆ ದೇವರು ಟ್ಯಾಬ್ಲೆಟ್ ಇಲ್ಲದ ಔಷಧ ಇಲ್ಲದ ನಮ್ಮ ದೇವ್ರ ಹೊಟ್ಟೆ ನೋವು ಕಡಿಮೆ ಮಾಡಿದ, ಅನಾರೋಗ್ಯ ಕಡಿಮೆ ಮಾಡಿದ. ನಂದೆಲ್ಲ ಅನಾರೋಗ್ಯ ಕಡಿಮೆ ಮಾಡತ್ತ ದೇವರ. ನಾ ದೇವ್ರಿಗೆ ಏನಾದರೂ ಸಾಕ್ಷಿ, ನಾ ಏನಾದರೂ ಹರಕೆ ಹೊತ್ಕೋಬೇಕಂತ ಹರಕೆ ಹೊತ್ಕೊಂಡ್ರಿ. ದೇವರಿಗೆ ಸಭೆಗೋಸ್ಕರ 10,000 ರೂಪಾಯಿ ಒಂದು ಮುಟ್ಟೆ ಅಕ್ಕಿ ಕೊಡ್ಬೇಕಂತ ಹರಕೆ ಹೊತ್ತೇನೆ ರೀ. ಮತ್ತು ನಮಗೋಸ್ಕರ ಬ್ರದರ್ ಭಾಳ ಎಫರ್ಟ್ ಹಾಕ್ಯಾರ ರೀ. ಅದಕ್ಕೆ ಬ್ರದರಿಗೆ ನಾನು ಏನಾದರೂ ಒಂದು ಸಣ್ಣ ಕಾಣಿಕೆ ಕೊಡ್ಬೇಕಂತ ಹರಕೆ ಹೊತ್ತೇನೆ ರೀ. ಮತ್ತು ನಾ ಈ ಹರಕೆ ಹೊತ್ತದ್ದು ನಮ್ಮ ಯಜಮಾನ್ರಿಗೆ ನಾ ಹೇಳಬೇಕಾಗಿತ್ತು ಅಂತ ನಮ್ಮ ಯಜಮಾನ್ರಿಗೆ ನಾ ಏನ್ರಿ, ನಾ ಹಿಂಗೆ ಹರಕೆ ಹೊತ್ತೇನೆ ರೀ, ನನ್ನ ಅನಾರೋಗ್ಯ ಸಮಸ್ಯೆ ಎಲ್ಲ ನನಗೆ ಕಡಿಮೆ ಆಗೈತಿ, ನಾ ಹರಕೆ ಹೊತ್ತಿದ್ದೀನಿ ರೀ ಅಂತ ನಮ್ಮ ಯಜಮಾನ್ರಿಗೆ ನಾ ಹೇಳಿ. ಅವ್ರು ಒಂದೇ ಮಾತಿಗೆ ಕೊಡೋಣ ಅಂತ ಅಂದ್ರೆ ಹಂಗೆ ನನ್ನ ಯಜಮಾನ್ರು ದೇವ್ರ ಕಾರ್ಯ ಮಾಡಿದಾರಲ್ರಿ. ಅದಕ್ಕೆ ದೇವ್ರ ಕೋಟಿ ಸ್ತೋತ್ರ ಹೇಳ್ತೀನಿ. ನಾ ಬ್ರದರಿಗೆ ಒಂದು ಸಣ್ಣ ಕಾಣಿಕೆ ತಂದು
ವಿಡಿಯೋ ಕಟ್ ಮಾಡಿ ಮತ್ತೆ ಮಾಡಿ